Hi, this is Kavita GK, teaching intern from Vidya Poshak. And today we'll start the new lesson, that is the Scholar's Mother Tongue. As usual, before we are going to start the lesson, we'll have a pre-activity here. That is, some questions are there here, and definitely these questions gives 100% work to your mind. And you all can try to solve these riddles. So we all together can solve the riddles. Okay, let us start. Let us start the first riddle. That is, what is the longest word in the English language? ಈ ಪ್ರಶ್ನೆ ಏನಂದರೆ, ಇಂಗ್ಲೀಷ್ನಲ್ಲಿ ಅತ್ಯಂತ ಉದ್ದವಾದ ಶಬ್ದ ಯಾವುದು ಅಂತ. ಅದ್ರ ಉತ್ತರ ಏನಂದರೆ ಸ್ಮೈಲ್. ಯಾಕಂದರೆ ಬಿಕಾಸ್ ದೇರ್ ಈಸ್ ಅ ಮೈಲ್ ಬಿಟ್ವೀನ್ ಇಟ್ಸ್ ಫಸ್ಟ್ ಆ್ಯಂಡ್ ಲಾಸ್ಟ್ ಲೆಟರ್ಸ್. ಸ್ಮೈಲ್ ಅನ್ನೋ ವರ್ಡ್ನ ಸ್ಪ್ಲಿಟ್ ಮಾಡಿದಾಗ SMILE ಅಂತ ಸ್ಪ್ಲಿಟ್ ಮಾಡಿದಾಗ ಆ ಮಿಡಲ್ ವರ್ಡ್ ಮೈಲ್ ಅಂತ ಏನು ಬರುತ್ತೆ, ಆ ಪದದ ಅರ್ಥ ಮೈಲ್ ಅಂದರೆ ಅದು ಉದ್ದವನ್ನು ಅಳತೆ ಮಾಡಲಿಕ್ಕೆ ಇರುವಂತಹ ಒಂದು ಮಾನ. ಆ ಮೀನಿಂಗ್ ಅಲ್ಲಿ ಈ ಪ್ರಶ್ನೆಗೆ ಉತ್ತರ ಸ್ಮೈಲ್. ಸೆಕೆಂಡ್ ರೀಡಲ್. ವಾಟ್ ಸ್ಟಾರ್ಟ್ಸ್ ವಿತ್ P, ಎಂಡ್ಸ್ ವಿತ್ E ಅಂಡ್ ಹ್ಯಾಸ್ ಮಿಲಿಯನ್ಸ್ ಆಫ್ ಲೆಟರ್ಸ್? ಈ ಪ್ರಶ್ನೆಯ ಅರ್ಥ ಏನಂದ್ರೆ, ಒಂದು ಶಬ್ದ ಅದು P ಇಂದ ಸ್ಟಾರ್ಟ್ ಆಗುತ್ತೆ, E ಇಂದ ಎಂಡ್ ಆಗುತ್ತೆ, ಮತ್ತೆ ಇಟ್ ಹ್ಯಾಸ್ ಮಿಲಿಯನ್ಸ್ ಆಫ್ ಲೆಟರ್ಸ್. ಇದಕ್ಕೆ ಉತ್ತರ ಏನಂದ್ರೆ ಪೋಸ್ಟ್ ಆಫೀಸ್. ಇದು P ಇಂದ ಸ್ಟಾರ್ಟ್ ಆಗಿ Eಗೆ ಎಂಡ್ ಆಗುತ್ತೆ. ಆದ್ರೆ ಪೋಸ್ಟ್ ಆಫೀಸ್ ಅಂದ್ರೆ ಏನರ್ಥ? ಪೋಸ್ಟ್ ಆಫೀಸಲ್ಲಿ ಲೆಟರ್ಸ್ ಇರುತ್ತೆ, ವಿಚ್ ಹ್ಯಾಸ್ ಮಿಲಿಯನ್ಸ್ ಆಫ್ ಲೆಟರ್ಸ್. ಪೋಸ್ಟ್ ಆಫೀಸಲ್ಲಿ ಮಿಲಿಯನ್ಸ್ ಆಫ್ ಲೆಟರ್ಸ್ ಇರುತ್ತೆ. ಈ ಮೀನಿಂಗ್ ಅಲ್ಲಿ ಈ ಪ್ರಶ್ನೆಗೆ ಉತ್ತರ ಪೋಸ್ಟ್ ಆಫೀಸ್. ಅಂಡ್ ದ ಥರ್ಡ್ ರೀಡಲ್. ವಾಟ್ ವರ್ಡ್ ಬಿಗಿನ್ಸ್ ವಿತ್ E, ಎಂಡ್ಸ್ ವಿತ್ E, ಹ್ಯಾಸ್ ಒನ್ ಲೆಟರ್? ಈ ಪ್ರಶ್ನೆ ಅರ್ಥ ಏನಂದ್ರೆ, ಒಂದು ಶಬ್ದ, ಯಾವ ಶಬ್ದ E ಇಂದ ಶುರುವಾಗಿ E ಇಂದ ಮುಕ್ತಾಯಗೊಂಡು ಮತ್ತು ಒಂದು ಲೆಟರ್ ಅನ್ನ ಒಳಗೊಂಡಿರುತ್ತದೆ ಅಂತ ಕೇಳಿದ್ದಾರೆ. ಇದು ಈ ಪ್ರಶ್ನೆಗೆ ಉತ್ತರ ಎನ್ವಲೆಪ್. ಎನ್ವಲೆಪ್ ಅಂದ್ರೆ ಪತ್ರವನ್ನ ಹಾಕಿರುವಂತಹ ಕವರ್. ಅದು E ಇಂದ ಸ್ಟಾರ್ಟ್ ಆಗುತ್ತೆ, E ಇಂದ ಎಂಡ್ ಆಗುತ್ತೆ, ಮತ್ತೆ ಒಂದು ಎನ್ವಲಪ್ ಅಲ್ಲಿ ಒಂದು ಲೆಟರ್ ಇರುತ್ತೆ. ಆ ಅರ್ಥದಲ್ಲಿ ಈ ಪ್ರಶ್ನೆಗೆ ಉತ್ತರ ಎನ್ವಲಪ್. ಫೋರ್ತ್ ರೀಡಲ್. ವಾಟ್ ಹ್ಯಾಸ್ ಅ ಸೈಜ್ ಅಂಡ್ ಶೇಪ್ ಬಟ್ ನೋ ವೇಟ್? ಈ ಪ್ರಶ್ನೆ ಅರ್ಥ ಏನಂದ್ರೆ, ಯಾವುದಕ್ಕೆ ಗಾತ್ರ ಇದೆ, ಸೈಜ್ ಇದೆ, ಮತ್ತೆ ಶೇಪ್ ಇದೆ ಅಂದ್ರೆ ಆಕಾರ ಇದೆ, ಆದ್ರೆ ತೂಕ ಇಲ್ಲ ಅಂತ ಕೇಳ್ತಿದ್ದಾರೆ. ಈ ಪ್ರಶ್ನೆಗೆ ಉತ್ತರ ಶಾಡೋ. ಶಾಡೋ ಅಂದ್ರೆ ಏನಂದ್ರೆ ನೆರಳು. ನೆರಳಿಗೆ ನಿರ್ದಿಷ್ಟವಾದ ಗಾತ್ರನೂ ಇರುತ್ತೆ, ಅದಕ್ಕೆ ಒಂದು ಅದರದೇ ಆದಂತ ಆಕಾರ ಇರುತ್ತೆ, ಆದ್ರೆ ತೂಕ ಇರಲ್ಲ. ಈ ಅರ್ಥದಲ್ಲಿ ಈ ಪ್ರಶ್ನೆಗೆ ಉತ್ತರ ನೆರಳು. ಫಿಫ್ತ್ ರೀಡಲ್. ವಿಚ್ ಪಿಲ್ಲರ್ ಕೀಪ್ಸ್ ಟ್ರಾವೆಲಿಂಗ್ ಆಲ್ ದ ಟೈಮ್? ಅಂದ್ರೆ ಯಾವಾಗ್ಲೂ ಅಂಬೆಗಾಲಿಡುವಂತಹ ಪಿಲ್ಲರ್ ಯಾವುದು ಅಂತ ಕೇಳಿದರೆ ಈ ಪ್ರಶ್ನೆಗೆ ಉತ್ತರ ಕ್ಯಾಟರ್ ಪಿಲ್ಲರ್. ಕ್ಯಾಟರ್ ಪಿಲ್ಲರ್ ಅಂದ್ರೆ ಕಂಬಳಿ ಹುಳು. ಟ್ರಾವೆಲಿಂಗ್ ಅಂದ್ರೆ ಅಂಬೆಗಾಲು. ಯಾವಾಗ್ಲೂ ಅಂಬೆಗಾಲಿನಲ್ಲಿ ನಡೆಯುವಂತಹ ಪಿಲ್ಲರ್ ಯಾವುದು ಅಂತ ಕೇಳಿದರೆ ಆ ಅರ್ಥದಲ್ಲಿ ಈ ಪ್ರಶ್ನೆಗೆ ಉತ್ತರ ಕ್ಯಾಟರ್ ಪಿಲ್ಲರ್ ಅಂದ್ರೆ ಕಂಬಳಿ ಹುಳು. ನೆಕ್ಸ್ಟ್ ರೀಡಲ್. ಸಿಕ್ಸ್ತ್ ರೀಡಲ್. ವಿಚ್ ಸನ್ ಮೇ ಪ್ರೂವ್ ಡೇಂಜರಸ್? ಯಾವ ಮಗ ಡೇಂಜರ್ ಅನ್ನ ಪ್ರೂವ್ ಮಾಡ್ತಾನೆ ಅಂತ ಕೇಳಿದರೆ ಇದಕ್ಕೆ ಉತ್ತರ ಪಾಯ್ಸನ್. ಅಂದ್ರೆ ಈ ಪದದಲ್ಲಿ ಸನ್ ಅನ್ನೋ ಪದ ಒಳಗೊಂಡಿದೆ, ಆದ್ರೆ ಪಾಯ್ಸನ್ ಅನ್ನೋ ಪದದ ಅರ್ಥ ವಿಷ. ಸೊ ಆ ಅರ್ಥದಲ್ಲಿ ಈ ಪ್ರಶ್ನೆಗೆ ಉತ್ತರ ಪಾಯ್ಸನ್. ನೋಡಿ, SON, ಸನ್. ವಿಚ್ ಸನ್ ಮೇ ಪ್ರೂವ್ ಡೇಂಜರಸ್? ಪಾಯ್ಸನ್ ಮೇ ಪ್ರೂವ್ ದ ಡೇಂಜರಸ್. ನೆಕ್ಸ್ಟ್ ರೀಡಲ್. ಸೆವೆಂತ್ ರೀಡಲ್. ವಾಟ್ ಕ್ಯಾನಾಟ್ ಮೂವ್ ಆರ್ ವಾಕ್ ಬಟ್ ಕ್ಯಾನ್ ಗೋ ಫ್ರಮ್ ಪ್ಲೇಸ್ ಟು ಪ್ಲೇಸ್? ಈ ಪ್ರಶ್ನೆ ಅರ್ಥ ಏನಂದ್ರೆ, ಯಾವುದು ಮೂವ್ ಆಗಲ್ಲ ಅಂದ್ರೆ ಅದು ಅಲ್ಲಾಡಲ್ಲ ಮತ್ತು ನಡೆದಾಡೋದು ಇಲ್ಲ, ಆದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗುತ್ತೆ, ಅದೇನು ಅಂತ ಕೇಳ್ತಿದ್ದಾರೆ. ಪ್ರಶ್ನೆಗೆ ಉತ್ತರ ರೋಡ್. ರೋಡ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗಲ್ಲ, ಆ ರೋಡ್ ಇದ್ದಲ್ಲೇ ಇರುತ್ತೆ, ಆದ್ರೆ ಈ ರೋಡ್ ಇಂದ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಬೋದು. ಈ ಅರ್ಥದಲ್ಲಿ ಈ ಪ್ರಶ್ನೆಗೆ ಉತ್ತರ ರೋಡ್ ಅಂದ್ರೆ ರಸ್ತೆ. ಏಡ್ತ್ ರೀಡಲ್. ವಿಚ್ ಲೆಟರ್ ಇನ್ ದ ಇಂಗ್ಲಿಷ್ ಅಲ್ಫಾಬೆಟ್ ಆಲ್ವೇಸ್ ಆಸ್ಕ್ಸ್ ಅ ಕ್ವೆಶನ್? ಈ ಪ್ರಶ್ನೆ ಅರ್ಥ ಏನಂದ್ರೆ, ಇಂಗ್ಲಿಷ್ ಅಲ್ಫಾಬೆಟ್ ಅಲ್ಲಿ ಯಾವಾಗಲೂ ಪ್ರಶ್ನೆಯನ್ನು ಸೂಚಿಸುವಂತ ಅಲ್ಫಾಬೆಟ್ ಯಾವುದು ಅಂತ ಕೇಳಿದರೆ ಅದಕ್ಕೆ ಉತ್ತರ Y. ಯಾಕಂದ್ರೆ ಈ Y ಅನ್ನೋ ಅಲ್ಫಾಬೆಟ್
ಈ ವೈ ಅನ್ನೋ ಪ್ರಶ್ನಾ ಸೂಚಕವನ್ನು ತೋರಿಸುತ್ತೆ. ಈ ಅರ್ಥದಲ್ಲಿ ಈ ಪ್ರಶ್ನೆಗೆ ಉತ್ತರ ವೈ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ದ ಲೆಸನ್. One day, Akbar drew a line with his royal hand on the floor of the open court and commanded, "Make this line shorter, but don't by any means erase any part of it." ಒಂದು ದಿನ ರಾಜ್ಯಸಭೆಯಲ್ಲಿ ಅಕ್ಬರ್ ಸಭೆಯ ಗೋಡೆ ಮೇಲೆ ಏನನ್ನೋ ಒಂದು ಬಿಡಿಸಿ ಅದ್ರ ಜೊತೆಗೆ ಅವ್ರು ಹೇಳ್ತಿರ್ತಾರೆ, ಪ್ರಶಂಸೆಯನ್ನು ಕೂಡ ಮಾಡ್ತಿರ್ತಾರೆ. ಅದೇನೆಂದರೆ, ಮೇಕ್ ದಿಸ್ ಲೈನ್ ಶಾರ್ಟರ್ ಬಟ್ ಡೋಂಟ್ ಬೈ ಎನಿ ಮೀನ್ಸ್ ಎರೇಸ್ ಎನಿ ಪಾರ್ಟ್ ಆಫ್ ಇಟ್. ಅವರು ಒಂದು ಗೆರೆಯನ್ನು ಎಳೆದು, ಆ ಗೋಡೆ ಮೇಲೆ ಒಂದು ಗೆರೆಯನ್ನು ಎಳೆದು ಅಕ್ಬರ್ ಹೇಳ್ತಾನೆ ಸಭೆಯಲ್ಲಿರೋರಿಗೆಲ್ಲರಿಗೂ, ಈ ಲೈನನ್ನು ಮುಟ್ಟದೆ ಅಳಿಸದೆ ಚಿಕ್ಕದಾಗಿ ಮಾಡಬೇಕು ಅಂತ ಹೇಳ್ತಾನೆ. ನೆಕ್ಸ್ಟ್, ಎವ್ರಿ ಒನ್ ವಾಸ್ ಸ್ಟಂಪ್ಡ್ ಬೈ ದಿಸ್ ಪಜಲ್ ವೆನ್ ಇಟ್ ವಾಸ್ ಬೀರ್ಬಲಾಸ್ ಟರ್ನ್ ಹಿ ಅಟ್ ಒನ್ಸ್. ಎಲ್ರಿಗೂ ಅದು ಬುದ್ಧಿ ಓಡದಂತಾದ ಒಗಟಾಗ್ತೈತಿ, ಬಿಡಿಸಲಂತಾದ ಒಗಟಾಗ್ತೈತಿ. ಆದರೆ ಯಾವಾಗ ಬೀರ್ಬಲ್ಗೆ ಚಾನ್ಸ್ ಸಿಗುತ್ತೆ ಅವಾಗ ಅವನು ಏನು ಮಾಡ್ತಾನೆ ಅಂತ ನೋಡಿ. When it was Birbala's turn, he at once drew a longer line next to the first one, without touching the first line. ಆವಾಗ ಬೀರ್ಬಲ್ಲನಿಗೆ ಅವಕಾಶ ಸಿಕ್ಕಾಗ ಅವನು ಏನು ಮಾಡ್ತಾನಂದರೆ, ಆ ಗೆರೆಯನ್ನು ಅಕ್ಬರ್ ಹಾಕಿದಂಥ ಗೆರೆಯನ್ನು ಮುಟ್ಟಲಾರ್ದೇನೆ ಅದರ ನೆಕ್ಸ್ಟು ಇನ್ನೊಂದು ಅದಕ್ಕಿಂತ ಉದ್ದವಾದಂಥ ಗೆರೆಯನ್ನು ಎಳಿತಾನೆ. ಅಂದರೆ ಏನಾಯಿತು, ಇವಾಗ ಬೀರ್ಬಲ ಹಾಕಿದಂಥ ಗೆರೆ ಅಕ್ಬರ್ ಹಾಕಿದಂಥ ಗೆರೆಗಿಂತ ಉದ್ದ ಆಯಿತು ಮತ್ತು ಅವನ ಆ ಗೆರೆಯನ್ನು ಮುಟ್ಟದೇನೆ ಆ ಪಜಲನ್ನು ಕಂಪ್ಲೀಟ್ ಮಾಡ್ದ. ನೆಕ್ಸ್ಟ್, ಎವ್ರಿ ಒನ್ ಇನ್ ದ ಕೋರ್ಟ್ ಸೈಟ್ ಆ್ಯಂಡ್ ಸ್ಯಾಡ್, ದಟ್ಸ್ ಟ್ರೂ, ದ ಫಸ್ಟ್ ಲೈನ್ ಈಸ್ ಶಾರ್ಟರ್. ಅದನ್ನು ನೋಡಿದಂಥ ಆ ರಾಜ್ಯಸಭೆಯಲ್ಲಿ ಇದ್ದವರೆಲ್ಲರೂ ಹೇಳ್ತಾರೆ, ಇದು ಸತ್ಯ, ಇದು ಕರೆಕ್ಟ್ ಆಗಿದೆ. ಆ ಮೊದಲು ಅಕ್ಬರ್ ಹಾಕಿದಂಥ ಲೈನು ಬೀರ್ಬಲ ಹಾಕಿದ ಲೈನಿಗಿಂತ ಶಾರ್ಟ್ ಆಗಿದೆ ಅಂತ ಹೇಳ್ತಾರೆ. ನೆಕ್ಸ್ಟ್, ಅ ಲರ್ನ್ಡ್ ಸ್ಕಾಲರ್ ಒನ್ಸ್ ವಿಸಿಟ್ಸ್ ದ ಕೋರ್ಟ್ ಆಫ್ ಅಕ್ಬರ್, ಹಿ ಸೇಸ್. ಒಂದು ದಿನ ಅಕ್ಬರನ ಆಸ್ಥಾನಕ್ಕೆ ಒಬ್ಬರು ಪಂಡಿತರು ಭೇಟಿಯನ್ನು ನೀಡ್ತಾರೆ. ಭೇಟಿಯನ್ನು ನೀಡಿ ಅವ್ರು ಹೇಳ್ತಾರೆ, ಐ ಹ್ಯಾವ್ ಅ ಮಿಸ್ಟರಿ ಓವರ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್. ನನಗೆ ಬೇರೆ ಬೇರೆ ಭಾಷೆಗಳಲ್ಲಿ ಪಾಂಡಿತ್ಯ ಇದೆ ಅಂತ ಹೇಳ್ತಾರೆ. ಅವಾಗ ರಾಜ ಅಕ್ಬರ್ ಏನು ಹೇಳ್ತಾನೆ, ಅಂತ ಹೇಳ್ತಾನೆ. ಆ್ಯಂಡ್ ದ ಪಂಡಿತ್ ಕಂಟಿನ್ಯೂಸ್. ಅವಾಗ ಬಂದಿರುವಂಥ ಪಂಡಿತವರು ಕಂಟಿನ್ಯೂ ಮಾಡ್ತಾರೆ, ಐ ಕ್ಯಾನ್ ಸ್ಪೀಕ್ ಮೆನಿ ಲ್ಯಾಂಗ್ವೇಜಸ್ ಫ್ಲೂಯೆಂಟ್ಲಿ. ನನಗೆ ತುಂಬ ಭಾಷೆಗಳನ್ನು ಅತಿ ಸರಾಗವಾಗಿ ಮಾತಾಡ್ಲಿಕ್ಕೆ ಬರುತ್ತೆ ಅಂತ ಅವ್ರು ಹೇಳ್ತಾರೆ. ಅವಾಗ ಅಕ್ಬರ್ ರಾಜ ಹೇಳ್ತಾನೆ, ಓ ಸೌಂಡ್ಸ್ ಗುಡ್, ಇದು ಒಳ್ಳೆಯದು ಅಂತ ಹೇಳ್ತಾನೆ. ಆವಾಗ ದ ಪಂಡಿತ್ ಮೇಕ್ಸ್ ಅ ಚಾಲೆಂಜ್ ಟು ದ ಕೋರ್ಟ್. ಆ ಪಂಡಿತರು ಆ ಸಭೆಯಲ್ಲಿ ಒಂದು ಚಾಲೆಂಜನ್ನು ಮಾಡ್ತಾರೆ. ಅದೇನೆಂದರೆ, ಇಸ್ ದರ್ ಎನಿಬಡಿ ಪ್ರೆಸೆಂಟ್ ಹಿಯರ್ ಹೂ ಕ್ಯಾನ್ ಫೈಂಡ್ ಔಟ್ ವಾಟ್ ಮೈ ಮದರ್ ಟಂಗ್ ಈಸ್. ಇಲ್ಲಿ ಯಾರಾದರೂ ಇದ್ದೀರಾ, ನನ್ನ ಮಾತೃಭಾಷೆ ಯಾವುದು ಅಂತ ನೀವು ಕಂಡು ಹಿಡಿಬೇಕು ಅನ್ನುವಂಥ ಚಾಲೆಂಜನ್ನು ಆ ಸಭೆಯಲ್ಲಿ ಆ ಪಂಡಿತರು ಕೊಡ್ತಾರೆ. ನೆಕ್ಸ್ಟ್ ಏನಾಗುತ್ತಂದರೆ, ದ ಕೋರ್ಟಿಯರ್ಸ್ ಡಿಸ್ಕಸ್ ಅಮಂಗ್ ದೆಮ್ಸೆಲ್ಸ್. ಆ ಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಇದ್ದವರೆಲ್ಲ ತಮ್ಮ ಒಳಗನೆ ಡಿಸ್ಕಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ಚರ್ಚೆ ಶುರುವಾಗುತ್ತೆ. ಮೇ ಬಿ ಕನ್ನಡ, ಉರ್ದು, ತಮಿಳ್ ತಮ್ಮಲ್ಲೇ ಮಾತಾಡ್ಕೋತಿರ್ತಾರೆ. ಕನ್ನಡ ಇರ್ಬೋದು, ತೆಲುಗು ಇರ್ಬೋದು, ತಮಿಳ್ ಇರ್ಬೋದು ಅಂತ. ಬಟ್ ದೇ ಫೇಲ್ ಇನ್ ದೇರ್ ಅಟೆಂಪ್ಟ್ ಟು ಫೈಂಡ್ ಔಟ್ ದ ಪಂಡಿತ್ಸ್ ಮದರ್ ಟಂಗ್. ಆದರೆ ಅವ್ರಿಗೆ ಯಾರಿಗೂ ಆ ಪಂಡಿತ್ ಅವ್ರದ್ದು ಮಾತೃಭಾಷೆ ಯಾವುದು ಅಂತ ಕಂಡು ಹಿಡಿಯೋಕ್ಕೆ ಆಗಲಿಲ್ಲ. ಅವರೆಲ್ಲರೂ ಅದರಲ್ಲಿ ಫೇಲ್ ಆಗ್ತಾರೆ. ನೆಕ್ಸ್ಟ್, ಆ್ಯಂಡ್ ಸೊ ಯು ಆಲ್ ಅಕ್ಸೆಪ್ಟ್ ಡಿಫೀಟ್. ಆವಾಗ ಪಂಡಿತ್ ಅವ್ರು ಹೇಳ್ತಾರೆ, ಹಾಗಂದ್ರೆ ನೀವೀಗೆಲ್ಲರೂ ಸೋಲನ್ನು ಒಪ್ಕೋಬೇಕು ಅಂತ ಹೇಳ್ತಾರೆ. ಆವಾಗ ಅಕ್ಬರ್ ರಾಜ ಹೇಳ್ತಾನೆ, ಓ ನೋ, ಇಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್ ಏನಾಗುತ್ತಂದರೆ, ಜಸ್ಟ್ ದೆನ್ ಬೀರ್ಬಲ್ಲ ಸ್ಪೀಕ್ಸ್. ಆವಾಗ ಬೀರ್ಬಲ್ಲ ಮಾತಾಡಿ ಅವನೇನು ಹೇಳ್ತಾನಂದ್ರೆ ಬೀರ್ಬಲ್ಲ, ವೆಲ್ ಪಂಡಿತ್, ಐ ಶಾಲ್ ಫೈಂಡ್ ಔಟ್ ವಾಟ್ ಯುವರ್ ಮದರ್ ಟಂಗ್ ಈಸ್ ಇನ್ ಅ ಡೇ ಆರ್ ಸೋ. ನಿಮ್ಮ ಮಾತೃಭಾಷೆ ಯಾವುದು ಅನ್ನೋದನ್ನು ನಾನು ಒಂದು ದಿನದೊಳಗೆ ಹೇಳ್ತೀನಿ, ನನಗೆ ಟೈಮ್ ಬೇಕು ಅಂತ ಕೇಳ್ತಾನೆ ಬೀರ್ಬಲ್ಲ. ಗ್ಲ್ಯಾಡ್ ಟು ಹಿಯರ್ ದಟ್ ಬೀರ್ಬಲ್ಲ, ಟೇಕ್ ಯುವರ್ ಓನ್ ಟೈಮ್. ನೀನು ಮುಂದೆ ಬಂದಿದ್ದನ್ನು ನೋಡಿ ನನಗೆ ಖುಷಿ ಆಯಿತು, ನಿನಗೆ ಎಷ್ಟು ಬೇಕೋ ಅಷ್ಟು ಟೈಮ್ ತಗೋ ಹೇಳು ಅಂತ ಪಂಡಿತ್ ಅವರು ಬೀರ್ಬಲ್ಲನಿಗೆ ಅವಕಾಶವನ್ನು ಕೊಡ್ತಾರೆ. ಮುಂದೇನಾಗುತ್ತಂದರೆ, ದಟ್ ನೈಟ್ ಬೀರ್ಬಲ್ಲ ಸ್ನೇಕ್ಸ್ ಇನ್ ಟು ದ ಪಂಡಿತಾಸ್ ಬೆಡ್ರೂಮ್ ಆ್ಯಂಡ್ ಫೈಂಡ್ಸ್ ಹಿಮ್ ಫಾಸ್ಟ್ ಅಸ್ಲೀಪ್. He whispers into the Pandita's ears, then he tickles his ear with a feather. ಅವತ್ತು ರಾತ್ರಿ ಬೀರ್ಬಲ್ಲ ಏನು ಮಾಡ್ತಾನಂದರೆ, ಆ ಪಂಡಿತ ಮಲಗಿರುವಂಥ ಕೋಣೆಗೆ ಹೋಗಿ ಏನು ಮಾಡ್ತಾನಂದರೆ, ಅವರು ಗಾಢ ನಿದ್ರೆ ಹೋಗೋವರೆಗೂ ಬಿಟ್ಟು, ಅವ್ರು ಯಾವಾಗ ಗಾಢ ನಿದ್ರೆ ಹೋಗ್ತಾರೆ ಆವಾಗ ಅವನು ಹೋಗಿ ಅವ್ರ ಕಿವಿಯಲ್ಲಿ ಒಂದು
ಪುಕ್ಕವನ್ನು ತಗೊಂಡು ಅವ್ರ ಕಿವಿಗೆ ಈ ಥರ ಅವ್ರ ನಿದ್ದೆಯಲ್ಲಿ ಇರಬೇಕಾದ್ರೆ ಡಿಸ್ಟರ್ಬೆನ್ಸನ್ನು ಮಾಡ್ತಾನೆ. ಹಂಗೆ ಮಾಡೋದ್ರಿಂದ ಏನಾಗ್ತೀವಿ ಅಂದರೆ, ಪಂಡಿತ್ ಇನ್ ಹೀಸ್ ಸ್ಲೀಪ್ ಶೌಟ್ಸ್ ವರ್ಡ್ಸ್ ಇನ್ ಹೀಸ್ ಮದರ್ ಟಂಗ್. ನಿದ್ದೆಯಲ್ಲಿ ಯಾವಾಗಲೂ ಎಲ್ಲರೂ ಅವ್ರ ಮಾತೃಭಾಷೆಯಲ್ಲೇ ಮಾತಾಡ್ತಾರೆ ಅನ್ನುವಂಥ ಚಾಣಕ್ಯ ಬೀರ್ಬಲನಿಗಿತ್ತು. ಆದ್ದರಿಂದ ಅವ್ರು ಗಾಢ ನಿದ್ರೆಗೆ ಹೋದ್ಮೇಲೆ ಯಾವುದೋ ಒಂದು ಪುಕ್ಕದಿಂದ ಹೋಗಿ ಅವರ ಕಿವಿ ಹತ್ರ ಹೋಗಿ ಸೌಂಡ್ ಮಾಡಿದ್ರಿಂದ ಅಥವಾ ಅವರಿಗೆ ಡಿಸ್ಟರ್ಬೆನ್ಸ್ ಮಾಡಿದ್ರಿಂದ ಪಂಡಿತ್ ಅವರು ತಮ್ಮ ಮಾತೃಭಾಷೆಯಲ್ಲೇ ಶೌಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ, ಶಬ್ದವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಯವರದಿ ಅಂತ ಕೇಳ್ತಾರೆ ಅವರು ನಿದ್ದೆಯಲ್ಲಿ. ಪಂಡಿತ್ ಅವರು ಯವರದಿ ಅನ್ನುವಂಥ ಶಬ್ದವನ್ನು ಬಳಸ್ತಾರೆ. ಓ ವೆಲ್ ದಟ್ಸ್ ಇಟ್. ಅವಾಗ ಬೀರ್ಬಲನಿಗೆ ಗೊತ್ತಾಗುತ್ತೆ ಇವ್ರ ಮಾತೃಭಾಷೆ ಯಾವುದು ಅಂತ. ದ ನೆಕ್ಸ್ಟ್ ಡೇ ಇನ್ ದ ಕೋರ್ಟ್. ಅದಾದ ಮಾರನೇ ದಿನ ಸಭೆಯಲ್ಲಿ, ರಾಜ್ಯಸಭೆಯಲ್ಲಿ, ಬೀರ್ಬಲ, ಯುವರ್ ಮ್ಯಾಜೆಸ್ಟಿ ದ ಪಂಡಿತಾಸ್ ಮದರ್ ಟಂಗ್ ಇಸ್ ತೆಲುಗು. ಅವನು ಬಂದು ಅಕ್ಬರನಿಗೆ ರಾಜ್ಯಸಭೆಯಲ್ಲಿ ಹೇಳ್ತಾನೆ, ಈ ಪಂಡಿತರ ಮಾತೃಭಾಷೆ ತೆಲುಗು ಇದೆ ಅಂತ ಹೇಳ್ತಾನೆ. ಅವಾಗ ಪಂಡಿತ ಹೇಳ್ತಾನೆ, ಎಸ್ ಹೌದು ಅಂತ ಹೇಳ್ತಾನೆ. ಕಿಂಗ್ ಅಕ್ಬರ್ ಇಸ್ ಅಸ್ಟೋನಿಶ್ಡ್. ಅಕ್ಬರನಿಗೆ ತುಂಬ ಖುಷಿ ಆಗುತ್ತೆ. ವೆಲ್ ಡನ್ ಬೀರ್ಬಲ್, ಬಟ್ ಹೌ ಡಿಡ್ ಯು ಫೈಂಡ್ ಔಟ್ ಇಟ್? ಅವಾಗ ಅಕ್ಬರ್ ಬೀರ್ಬಲನಿಗೆ ಕೇಳ್ತಾನೆ, ಒಳ್ಳೆ ಕೆಲಸ ಮಾಡಿದ್ಯಾ ನೀನು, ವೆಲ್ ಡನ್, ಆದರೆ ನೀ ಇದನ್ನು ಹೆಂಗೆ ಕಂಡು ಹಿಡ್ದ್ಯಾ ಅಂತ ಕೇಳ್ತಾರೆ. ಅವಾಗ ಬೀರ್ಬಲ್ ಹೇಳ್ತಾನೆ, ಯುವರ್ ಮ್ಯಾಜೆಸ್ಟಿ, ಇನ್ ಟೈಮ್ಸ್ ಆಫ್ ಡಿಫಿಕಲ್ಟಿ ಅ ಪರ್ಸನ್ ಸ್ಪೀಕ್ಸ್ ಹಿಸ್ ಮದರ್ ಟಂಗ್. ಯಾವಾಗ ಅವರಿಗೆ ಡಿಫಿಕಲ್ಟಿ ಅಂದರೆ ಕಠಿಣ ಪರಿಸ್ಥಿತಿ ಬಂದಿರುತ್ತೋ ಆವಾಗ ಎಲ್ಲ ಮನುಷ್ಯರು ಕೂಡ ಅವ್ರ ತಾಯಿ ಭಾಷೆಯಲ್ಲೇ ಮಾತಾಡ್ತಾರೆ. ಅಂದರೆ ಯಾವಾಗೇ ಫಾರ್ ಎಕ್ಸಾಂಪಲ್ ಏನೋ ಒಂದು ಮಗುಗೆ ಏನೋ ನೋವಾದಾಗ ಅಥವಾ ಅದು ಬಿದ್ದಾಗ ಅಮ್ಮ ಅಂತ ಕರೆಯುತ್ತೆ, ಅಂದರೆ ಅದು ಅದ್ರ ಮಾತೃಭಾಷೆಯಲ್ಲೇ ಕರೆಯುತ್ತೆ. ಮೇ ಬಿ ಅದು ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು. ಅದೇ ಥರ ಇವರು ಬೀರ್ಬಲ ಹೋಗಿ ಆ ಪಂಡಿತನ ಕಿವಿಗೆ ಮಲಗಿದಾಗ ಗಾಢ ನಿದ್ರೆಯಲ್ಲಿ ಇರಬೇಕಾದ್ರೆ ಡಿಸ್ಟರ್ಬೆನ್ಸ್ ಮಾಡಿದಾಗ ಅವ್ರವ್ರ ಮಾತೃಭಾಷೆಯಲ್ಲಿ ಯಾರದು ಅಂತ ಕೂಗ್ತಾರೆ, ಯವರದಿ ಅಂತ. ಅದರಿಂದ ಅವರಿಗೆ ತೆಲುಗು ಅಂತ ಗೊತ್ತಾಗುತ್ತೆ. ಈ ವಿಚಾರವನ್ನು ಬೀರ್ಬಲ ಅಕ್ಬರ್ ಹೆಂಗೆ ಕಂಡು ಹಿಡಿದೆ ಅಂತ ಕೇಳಿದಾಗ ಅವರೆದುರಿಗೆ ರಾಜ್ಯಸಭೆಯಲ್ಲಿ ಪ್ರಸ್ತಾಪವನ್ನು ಮಾಡ್ತಾನೆ. ನೆಕ್ಸ್ಟ್ ಏನಾಗುತ್ತಂದರೆ, ಬೀರ್ಬಲ ದೆನ್ ನೆರೇಟ್ಸ್ ದ ಎಂಟೈರ್ ಇನ್ಸಿಡೆಂಟ್ ದಟ್ ಟುಕ್ ಪ್ಲೇಸ್ ಇನ್ ದ ಪಂಡಿತಾಸ್ ಬೆಡ್ರೂಮ್ ದ ಪ್ರೀವಿಯಸ್ ನೈಟ್. ಆಮೇಲೆ ಬೀರ್ಬಲ ಹಿಂದಿನ ದಿನ ರಾತ್ರಿ ಪಂಡಿತರ ಬೆಡ್ರೂಮಲ್ಲಿ ನಡೆದಂಥ ಎಲ್ಲ ಸಂಗತಿಯನ್ನು ರಾಜ್ಯಸಭೆಯಲ್ಲಿ ಹೇಳ್ತಾನೆ. ಆವಾಗ ಅಕ್ಬರ್ ಅವ್ರು ಹೇಳ್ತಾರೆ, ಮಹಾರಾಜ ಹೇಳ್ತಾನೆ ಸಭೆಯಲ್ಲಿ, ಕ್ಲೆವರ್ ಬೀರ್ಬಲ, ನೀನು ಜಾಣ ಬೀರ್ಬಲ, ಯು ಹ್ಯಾವ್ ಇಂಡೀಡ್ ಪ್ರೂವ್ಡ್ ಯುವರ್ ವಿಟ್ ಅಗೇನ್. ನೀನು ನಿಜವಾಗ್ಲೂ ಬುದ್ಧಿವಂತ ಅನ್ನೋದನ್ನು ಮತ್ತೊಮ್ಮೆ ನೀನು ಸಮರ್ಥಿಸ್ಕೊಂಡಿದ್ಯಾ ಅಂತ ಹೇಳ್ತಾನೆ. ಥ್ಯಾಂಕ್ ಯು ಯುವರ್ ಮೆಜೆಸ್ಟಿ. ಅವಾಗ ಬೀರ್ಬಲ ಧನ್ಯವಾದಗಳನ್ನು ಹೇಳ್ತಾನೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ, ದ ಕೋರ್ಟಿಯರ್ಸ್ ಪ್ರೈಸ್ ಬೀರ್ಬಲಾಸ್ ವಿಟ್ ಆ್ಯಂಡ್ ದ ಪಂಡಿತ್ ಲೀವ್ಸ್ ದ ಕಿಂಗ್ಸ್ ಕೋರ್ಟ್ ಇನ್ ಡಿಸ್ಮೇ. ಅವಾಗ ಆಸ್ಥಾನದಲ್ಲಿರುವಂಥ ಆಸ್ಥಾನಿಕರೆಲ್ಲರೂ ಅವನ ಬುದ್ಧಿವಂತಿಕೆಯನ್ನು ಮೆಚ್ಚುತ್ತಾರೆ. ಅವಾಗ ಪಂಡಿತ ರಾಜ್ಯಸಭೆಯನ್ನು ಬಿಟ್ಟು ನಿರಾಶೆಯಿಂದ ಹೊರಡ್ತಾನೆ. ಐ ಎಕ್ಸೆಪ್ಟ್ ಡಿಫೀಟ್ ಮೈ ಲಾರ್ಡ್, ಇಂಡೀಡ್ ಬೀರ್ಬಲ ಇಸ್ ಕ್ಲೆವರ್ ದೆನ್ ಮೀ. ಅವಾಗ ಬಂದಿರುವಂಥ ಪಂಡಿತ ಅವರು ಅಕ್ಬರನಿಗೆ ಏನು ಹೇಳಿ ಹೋಗ್ತಾರೆ ಅಂದರೆ, ನಾನು ಒಪ್ಕೋತೀನಿ, ನನ್ನ ಸೋಲನ್ನು ಒಪ್ಕೋತೀನಿ, ಬೀರ್ಬಲ ನನಗಿಂತ ಬುದ್ಧಿವಂತ ಅನ್ನೋದನ್ನು ಒಪ್ಕೋತೀನಿ ಅಂತ ಅವ್ರ ಸೋಲನ್ನು ಅವ್ರು ಒಪ್ಕೊಂಡು ರಾಜ್ಯಸಭೆಯಿಂದ ಹೊರಡ್ತಾರೆ. ಥ್ಯಾಂಕ್ ಯು.